ಗೋವಿಂದ ಭಟ್ಟರಿಗೆ ಒಂದಷ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಬಿರುದುಗಳು ಸಿಕ್ಕಿದೆ ಅಂತ ಕೇಳಲ್ಪಟ್ಟಿದ್ದೇನೆ. ಒಂದಷ್ಟು ಬಿರುದುಗಳು ಯಾವುದೆಲ್ಲ ಕಿರೀಟ ವೇಷಕ್ಕೆ ಸಂಬಂಧಪಟ್ಟಂತಹ ಬಿರುದುಗಳೆಲ್ಲ ಸಿಕ್ಕಿದೆ ಅಂತ ಹೇಳಿ. ಹಾಗೇನಿಲ್ಲಪ್ಪ, ಹೋದಲ್ಲಿ ನಮ್ಮ ಸನ್ಮಾನ ಗೌರವ ಅರ್ಪಣೆ ಅಂತ ಕೆಲವು ಕಡೆ, ಅದೇ ಮಳೆಗಾಲದ ತಿರುಗಾಟದಲ್ಲಿ ಮತ್ತು ಮೇಳದಲ್ಲಿ ಕೆಲವು ಕಡೆ, ಈಗ ಉಡುಪಿ ಪೇಜಾವರದಲ್ಲಿ ಮತ್ತು ಕುರಿಯ ಪ್ರತಿಷ್ಠಾನ ಅಶೋಕ್ ಭಟ್ರು ಇವರೆಲ್ಲ ಸೇರಿಕೊಂಡು ಕಿರೀಟ ವೇಷಕ್ಕೆ ಸಂಬಂಧಪಟ್ಟ ಯಾರೋ ಹೇಳಿದಾಗ ಕಿರೀಟ ವೇಷಕ್ಕೆ ಸಂಬಂಧಪಟ್ಟಂತಹ ಬಿರುದುಗಳು ಅತ್ಯಂತ ಏನೋ ಸಿಕ್ಕಿದೆ ಅಂತ ಹೇಳಿ ಸಂಪಾಜೆಯಲ್ಲಿ ನಮ್ಮದು ಗೌರವ ಅರ್ಪಣೆ ಅಂತ ನನಗೆ ಇಷ್ಟು ಸಂಪಾಜೆ ಕಾರ್ಯಕ್ರಮಕ್ಕೆ ಹೋಗ್ತೇವೆ. ನಮ್ಮ ನನಗೀಗ ನೆನಪತ್ತಲ್ಲ ಯಾರೋ ಹೇಳಿ ನವೀನ್ ಶೆಟ್ಟಿ ಮುಂಡಾಜಿ ಏನು ಹೇಳ್ತೀನಿ, ನಿಮಗೆ ನಿಮ್ಮ ಕಿರೀಟ ವೇಷಕ್ಕೆ ಒಂದು ಬಿರುದು ಇದೆ, ಆ ಬಿರುದು ಏನು ಅಂತ ಹೇಳಿ ನನಗೆ ಈಗ ನೆನಪಾಗ್ತಿಲ್ಲ. ವೀಕ್ಷಕರಿಗೆ ನಿಡ್ಲೆ ಗೋವಿಂದ ಭಟ್ರಿಗೆ ಅವರ ಕಿರೀಟ ವೇಷಕ್ಕೆ ಏನೋ ಒಂದು ಬಿರುದು ಕೊಟ್ಟಿದ್ದಾರೆ ಅಭಿಮಾನಿಗಳು ಅಥವಾ ಸಂಘ ಸಂಸ್ಥೆಗಳು. ಯಾವುದು ಅಂತ ಹೇಳಿ ನೆನಪಾದ್ರೆ ದಯವಿಟ್ಟು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಎಸ್, ನಾವು ಕಾರ್ಯಕ್ರಮದ ಕಡೆಯ ಭಾಗಕ್ಕೆ ಬರುವುದಾದ್ರೆ, ಹಿರಿಯ ಕಲಾವಿದರು, ನೀವು ಸುದೀರ್ಘವಾಗಿರುವಂತಹ ತಿರುಗಾಟವನ್ನೆಲ್ಲ ನಡೆಸಿದಂಥವರು, ಅನುಭವಿ. ಯಕ್ಷಗಾನದ ಪ್ರಸ್ತುತ ಸ್ಥಿತಿಗತಿ ಯಾವ ಪಥದಲ್ಲಿ ಹೋಗ್ತಾ ಉಂಟು ಈಗ ಅಂತ ಹೇಳಿ? ಕಾಲಮಾನ ಈಗ ನಾವು ರಂಗಕ್ಕೆ ಬರುವಾಗ ನಮ್ಮ ಹಿಂದಿನವರಿದ್ದ ಕಾಲದಲ್ಲಿ ನಮ್ಮದು ಕಾಲದಲ್ಲಿ ಇರಲಿಲ್ಲ. ಅದು ವ್ಯತ್ಯಾಸಗಳು ಕಾಲಕ್ಕೆ ಸರಿಯಾಗಿ ಈಗ ಕಾಲಮಿತಿ ಯಕ್ಷಗಾನ ಪ್ರಾರಂಭ ಆಯಿತು. ಈಗಿನ ಪ್ರೇಕ್ಷಕರಿಗೆ ಬೇಕು ಮಾಡಿಕೊಳ್ಳಲೇಬೇಕಾಗ್ತದೆ. ಮತ್ತು ಈಗ ಕೆಲವು ಸರಕಾರದ ಧೋರಣೆಗಳು ಅದಕ್ಕೆಲ್ಲ ಕಾಲಮಿತಿ ಆಯಿತು. ಹಾಗೆ ಯಕ್ಷಗಾನ ನಶಿಸಿ ಹೋಗುವ ಕಲೆ ಖಂಡಿತ ಅಲ್ಲ. ಇದು ಕಾಲಕ್ರಮೇಣ ಉತ್ತಮ ರೀತಿ, ಯಾಕಂದರೆ ಈಗಲೇ ನೋಡಿ ಎಷ್ಟೋ ಸರಕಾರಿ ನೌಕರರೆಲ್ಲ ಯಕ್ಷಗಾನದಲ್ಲಿ ವೇಷ ಮಾಡ್ತಾರೆ. ಮೊದಲ ಕಾಲದಲ್ಲಿ ಇರಲಿಲ್ಲ. ಈಗ ನಾನು ಸಣ್ಣದಾಗಿರುವಾಗಲಿ ನನ್ನಿಂದ ಹಿಂದಿನ ಕಲಾವಿದರು ಇನ್ನೂ ಇದ್ದಾರಲ್ಲ. ಕೆಲವು ಶಾಲೆಗೆ ಹೋಗೋದು ಯಕ್ಷಗಾನ ಕಲಾವಿದರು ಇದ್ದರು, ಅದ್ಭುತ ಕಲಾವಿದರು. ಅವ್ರು ಶಾಲೆಗೆ ಹೋಗಲಿಲ್ಲ, ಅಂಥವ್ರು ಯಕ್ಷಗಾನರಾಗಿದ್ದಾರೆ. ಅಂದರೆ ವಿದ್ಯೆ ಬಹಳ ಕಡಿಮೆ ಇತ್ತು. ನಾನು ಅಂತ 7ನೇ ಕ್ಲಾಸ್ ಅಷ್ಟೇ. ಈಗೆಲ್ಲ ಕಾಲೇಜಿಗೆ ಹೋದ ಹುಡುಗರು ತುಂಬ ಮಂದಿ ವೇಷ ಮಾಡ್ತಾರೆ. ಒಳ್ಳೊಳ್ಳೆ ವೇಷಧಾರಿಗಳು, ಅದು ಒಳ್ಳೊಳ್ಳೆ ವೇಷಧಾರಿಗಳಿದ್ದಾರೆ. ಈಗಿನ ಒಳ್ಳೊಳ್ಳೆ ಅರ್ಥಧಾರಿಗಳು ಇದ್ದಾರೆ ಹೊಸ ತಲೆಮಾರದಲ್ಲಿ. ಈಗ ವಾಸ್ತವರಂಗ ಭಟ್ರು, ನಮ್ಮ ಅವರೆಲ್ಲ ಹೈಸ್ಕೂಲ್ ಕಾಲೇಜಿಗೆ ಹೋದವರು. ನಾವೆಲ್ಲ ಎಲಿಮೆಂಟ್ರಿ ಶಾಲೆಯ ಕಲಾವಿದರು, ಅವರೆಲ್ಲ ಹೈಸ್ಕೂಲಿಗೆ ಕಾಲೇಜಿಗೆ ಹೋದರು. ಎಷ್ಟು ಒಳ್ಳೆ ಕಲಾವಿದರು. ಹಾಗೆಯೇ ಕಲೆ ನಶಿಸಿ ಹೋಗುವುದಿಲ್ಲ. ಕಾಲ ಹೋದ ಹಾಗೆ ಅದು ಬೇರೆ ರೂಪ ಬೇರೆ ರೂಪ ಅಂದರೆ ಆ ವಾತಾವರಣಕ್ಕೆ ಸರಿಯಾಗಿ ಕಲೆ ಒಂದು ಅರ್ಧ ಈ ಕಾಲ ಮಿತಿಯಾದ. ಆದರೆ ಯಕ್ಷಗಾನಕ್ಕೆ ಒಳ್ಳೆಯ ಅವಕಾಶಗಳಿದೆ. ಈಗ ಪ್ರೇಕ್ಷಕ ವರ್ಗ ಚೆನ್ನಾಗಿದೆ, ಒಳ್ಳೆ ವಿದ್ಯಾವಂತರು ಒಂದು ಯಕ್ಷಗಾನ ಮಾಡ್ತಾರೆ. ಬರೀ ಹಳ್ಳಿ ಜನಗಳೇ ಮಾತ್ರ ನೋಡೋದಿಲ್ಲ. ಮೊದಲು ಹಳ್ಳಿಗರಿಗೆ ಮನೋರಂಜನೆ ಏನೂ ಇರಲಿಲ್ಲ. ಅದು ಮನೋರಂಜನೆ ಆಯಿತು, ಪೌರಾಣಿಕ ಪರಕದ ಆಟದ್ದು ಅಂತೇಳಿ ಹರಿಕೆ ಆಟ ನೋಡುವಂಥೇಳಿ. ಹಾಗೆ ಈಗ ಬರೀ ಹರಿಕೆ ಆಟದ ದೃಷ್ಟಿಯಲ್ಲಿ ನೋಡುವುದಿಲ್ಲ ಯಕ್ಷಗಾನವನ್ನು. ಒಳ್ಳೆ ಅನುಭವ ತಿಳ್ಕೊಳ್ತಾರೆ ಆಟ ನೋಡಿ. ಎಷ್ಟೋ ಜನ ಕಲಿತವರು ಇರ್ತಾರೆ. ಹಾಗೆ ಈಗ ನಮ್ಮಿಂದ ನಮ್ಮ ಮಕ್ಕಳಿಗೆ ಹೋಗೋದು ಸ್ವಲ್ಪ ವ್ಯತ್ಯಾಸ ಆಯಿತು. ಆ ಯಕ್ಷಗಾನ ಹಾಳಾಗೋದಿಲ್ಲ. ಒಳ್ಳೆ ವಿದ್ವಾಂಸರು ಬರ್ತಾ ಇದ್ದಾರೆ, ಅದು ನಮಗೆ ಸಂತೋಷ. ನನಗೆಲ್ಲ ಈಗ ನಾನು ಹೊರಗಡೆ ಯಕ್ಷಗಾನ ಮೇಳ ತಗೊಂಡು ಹೋಗಿದ್ದೆ. ಅದರಲ್ಲಿ ಇಂಗ್ಲೀಷ್ ಬೋರ್ಡ್ ಓದಲಿಕ್ಕೆ ನನಗೆ ಗೊತ್ತಿಲ್ಲ. ನಾನು ಹೊರಗಿನ ಊರಿಗೆ ಹೋಗಿಲ್ವಾ. ಈಗ ನಾನು ಮಗ ಪ್ರಾರಂಭ ಮಾಡಿದ್ದೇನೆ. ಆವಾಗ ಈಗ ಇಂಟರ್ನೆಟ್ ನೋಡಿ, ಇಂಟರ್ನೆಟ್ಟಿನಲ್ಲಿ ಅದರಲ್ಲಿ ನೋಡಿ ಮಾಡಿಕೊಡ್ತಾರೆ. ಈಗ ಒಬ್ಬ ಕಲಾವಿದನ ಫೋನ್ ನಂಬರ್ ಹುಡುಕಲಿಕ್ಕೆ ಎಷ್ಟು ಸುಲಭ. ನಾವು ಮಳೆಗಾಲದ ತಿರುಗಾಟ ಹೇಳಿದ್ದೇವೆ. ಕಲಾವಿದರ ಮನೆಗೆ ಹೋಗಿ ಹೇಳ್ತಿದ್ದೆ, ಒಂದು ಯಕ್ಷಗಾನ ಮಾಡಿದ್ರೆ ಆ ಊರಿಗೆ ಹೋಗಿ ಮಾತಾಡಿ ಬರ್ತಿದ್ದೆ. ಈಗ ಕೂತಲ್ಲಿದ್ದಾರೆ ಮಾತಾಡಲಿಕ್ಕೆ ವ್ಯವಸ್ಥೆಗಳು ಬದಲಾಗಿ ಸಂಪರ್ಕ ಒಳ್ಳೆಯದುಂಟಲ್ಲ. ಈ ಸಂಪರ್ಕಗಳು ಹೆಚ್ಚು ಸಿಕ್ಕಿದ ಹಾಗೆ ನಮ್ಮ ಕಲೆಯನ್ನು ಬೆಳೆಸಲು ಕೊಡ್ತೇವೆ ನಾವು. ಈಗ ಭಟ್ರ ಸತೀಶ್ ಶೆಟ್ಟರು ಹೊರಗಡೆ ಯಕ್ಷಗಾನ ಯಕ್ಷಗಾನ ಇಷ್ಟು ದುಡ್ಡು ಕೊಡಿ, ಇಷ್ಟು ಸಣ್ಣ ಪ್ರಾಯದಲ್ಲಿ ಅವರು ಎಷ್ಟು ಮಳೆ ಆಯಿತು. ಎಷ್ಟು ಅದ್ಭುತ ಕೆಲಸ ಮಾಡಿದರು ಯಕ್ಷಗಾನದ ಬಗ್ಗೆ. ಕೊಡುಗೆ ಇರುವವರು ಪಟ್ಟದವರು. ಯಾಕೆ ಆಯಿತು? ಈಗ ಅನುಕೂಲ ಉಂಟು. ಮೊದಲು ಅನುಕೂಲ ಇರಲಿಲ್ಲ ಹಾಗೆ ಮಾಡಲಿಕ್ಕೆ. ನಮಗೆ ಹೊರಗಿನಿಂದ ಬರುವಂಥ ಅನುಕೂಲವನ್ನು ನಾವು ಹೇಗೆ ಉಪಯೋಗಿಸಿಕೊಳ್ಬೇಕು ಎನ್ನುವುದಕ್ಕೆ ಪಟ್ಟದವರು ಅದನ್ನು ಉಪಯೋಗಿಸಿಕೊಂಡು ಕಲಾವಿದರಿಗೆ ಹಂಚಬೇಕು. ನಿಮ್ಮ ಕಾಲದಲ್ಲಿ ಇದ್ದಷ್ಟು ಯಕ್ಷಗಾನದಲ್ಲಿ ನೀವು ಅನುಭವಿಸಿದಂತಹ ಸಂಕಷ್ಟಗಳಾಗಿರಬಹುದು, ಸಮಸ್ಯೆಗಳಾಗಿರ್ಬೋದು, ಬಿಡಾರದ ವ್ಯವಸ್ಥೆಗಳಾಗಿ ಎಲ್ಲ ಈಗಿನ ಕಲಾವಿದರ ಮಟ್ಟಿಗೆ ಆಹಾರದಿಂದ ತೊಡಗಿ ಎಲ್ಲವೂ ಉತ್ತಮ ರೀತಿಯಲ್ಲಿ ಇದೆ.
ನಾವು ಎತ್ತಿನ ಗಾಡಿಯಲ್ಲಿ ತಿರುಗಾಟ ಮಾಡಿ ನಡ್ಕೊಂಡು ಹೋಗುದು. ಅದೇ ವೇಣೂರು ಮೇಳದಲ್ಲಿ ಇದ್ದೆ ಅಂತ ಹೇಳಿ ನಡ್ಕೊಂಡು ಹೋಗುದು ಎತ್ತಿನ ಗಾಡಿ. ಆಮೇಲೆ ಸುಬ್ರಹ್ಮಣ್ಯ ಶ್ರೀಮಂಡಲಿಗಳ ಮೇಲೆ ಒಂದು ಲಾರಿ ಮಾತ್ರ, ಒಂದೇ ಲಾರಿಯಲ್ಲಿ ಜನರು ಹೋಗುವುದರಲ್ಲಿ ರೋಡು ಬಾಕಿ ಉಳಿದ ಪರಿಕರಗಳು ಹೋಗುವುದಿಲ್ಲ ಅದೇ ಲಾರಿ. ಅದರ ಮೇಲೆ ನಾವು ಕೂತ್ಕೊಂಡು ಹೋಗ್ಬೇಕು. ಅದು ರಂಗಸ್ಥಳದ ಕೆಲವೊಂದು ಕಡೆ ರಂಗಸ್ಥಳ ನೆಲದಲ್ಲಿ ಕಂಬ ಮಾತ್ರ, ಕಂಬ ಮಾತ್ರ ಅಷ್ಟೇ. ನನಗೆ ಅದು ಬೆಳ್ಳೂರು ಬೆಳೆದಲ್ಲಿ ಅಷ್ಟೇ, ಧರ್ಮಸ್ಥಳ ಮಾಡಲಿಕ್ಕೆ ಬಂದರೆ ಅಷ್ಟೇ ಇತ್ತು. ಅದು ನಿಮಗೆಲ್ಲ ಅನುಭವ ಇದೆ. ಬಟ್ ಈಗ ಅಂತಹ ಸ್ಥಿತಿಗಳು ಬಹಳ ವಿರಳ ಅಂತ ಹೇಳಿ ಎಲ್ಲಾ ವ್ಯವಸ್ಥೆಗಳು ಇದೆ ನೋಡಿ. ಕಟೀಲು ಮೇಳದಲ್ಲಿ ಆದರೂ ಕಟೀಲು ಮೇಳದ ಮೊದಲಿನ ತಿರುಗಾಟ ಈಗಿನ ತಿರುಗಾಟಕ್ಕೆ ಎಷ್ಟು ಹೆಚ್ಚು ಕಡಿಮೆ ಉಂಟು. ಹೌದೌದು, ಒಳ್ಳೆ ವ್ಯವಸ್ಥೆ ಮಾಡ್ತಾರೆ. ವ್ಯವಸ್ಥೆಗಳಿದೆ. ಧರ್ಮಸ್ಥಳ ಮೇಳಕ್ಕೂ ಹಾಗೆ. ಈಗ ಕಟೀಲು ಮೇಳದ ಬರೀ ಬಯಲಾಟದ ಮೇಳ ಅಂತ ನಾವು ಅದನ್ನು ಸಂಸಾರ ಮಾಡಬಹುದು. ಅಷ್ಟು ಒಳ್ಳೆ ಮೇಳವೇ ಇಲ್ಲ ಅಂತ ನಾನು ಹೇಳ್ತೀನಿ. ಈಗ 7 ಮೇಳ ಆಗಬೇಕಾದ್ರೆ ಕಲಾವಿದರ ಸಹಕಾರ ಇದೆ, ಕಲಾಭಿಮಾನಿಗಳ ಎಷ್ಟು ಪ್ರೋತ್ಸಾಹ ಇದೆ ಎನ್ನುವುದಕ್ಕೆ 7ನೇ ಮೇಳ ಸಾಕ್ಷಿ. ಹೊಸ ಮೇಳ ಆಗಲಿಲ್ಲ, ಪ್ರೇಕ್ಷಕ ವರ್ಗಗಳು ನೋಡಿದ್ರೆ ಗೋವಿಂದ ಭಟ್ರಿಗೆ ಕಟೀಲು ಮೇಳದಲ್ಲಿ ತಿರುಗಾಟ ಮಾಡುವಂತ ಅವಕಾಶ ಬರಲಿಲ್ವಾ ಅಥವಾ ಹೇಗೆ ಹೋಗಿಲ್ವಾ? ಅವರ ಮ್ಯಾನೇಜ್ಮೆಂಟ್ ಕರ್ನಾಟಕ ಮೇಳ ಅವ್ರು ಕರ್ನಾಟಕ ಮೇಳದಲ್ಲಿ ಇದ್ರೆ ನಂತರದ ದಿನಗಳಲ್ಲಿ ಕಟೀಲು ಮೇಳ ಧರ್ಮಸ್ಥಳ ಮೇಳದಲ್ಲಿ ಫಿಕ್ಸ್ ಆಗಿ ಕರ್ನಾಟಕ ಮ್ಯಾನೇಜ್ಮೆಂಟ್ ಧರ್ಮಸ್ಥಳ. ನಮಗೆ ಧರ್ಮಸ್ಥಳ ಕೇಂದ್ರದಲ್ಲಿ ನಾನು ಕಲ್ತು ಬನ್ನಿ ಅಂತ ಹೇಳುವಾಗ ನಮಗೆ ಧರ್ಮಸ್ಥಳ ನೆಡ್ಲೆ ಆಸುವಾಸ ಆಗಿರೋದ್ರಿಂದ ಅಲ್ಲಿಗೆ ಬಂದೆ. ಅಲ್ಲಿಗೆ ತಿರುಗಾಟ ವಿಠಲ ಶೆಟ್ಟರ ಯಜಮಾನಿಕೆಯಲ್ಲಿ ನಾನು ತಂದೆಯವರು ಇವರು ಇದ್ರು. ಇವರು ಆಗ ಯಕ್ಷಗಾನದಲ್ಲಿ ಅಷ್ಟು ಇರ್ಲಿಲ್ಲ, ತಂದೆಯವರು ನೋಡಿ ಬರ್ತಿದ್ರು. ಕರ್ನಾಟಕ ಮೇಳದಲ್ಲಿರೋ ವಿಠಲ ಶೆಟ್ಟರ್ ನಮಗೆ. ನಾವು ಕಾರ್ಯಕ್ರಮದ ಕಡೆಯಲ್ಲಿ ಹೇಳುವುದಾದ್ರೆ, ಈಗ ನೀವು ಹಿರಿಯ ಕಲಾವಿದರು, ಒಂದಷ್ಟು ಅಪಾರ ಅನುಭವಿ ಎಲ್ಲವನ್ನು ಹೊಂದಿದಂಥವರು, ಪ್ರಸ್ತುತ ಯಕ್ಷಗಾನಕ್ಕೆ ನೀವೀಗ ಹೇಳಿದಾಗೆ ಅನೇಕ ಜನರ ಆಗಮನ ಆಗ್ತಾ ಇದೆ. ಅಲ್ಲಲ್ಲಿ ನಾಟ್ಯ ತರಗತಿಗಳಾಗ್ತಾ ಇದೆ. ಬಹಳಷ್ಟು ಕಿರಿಯ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ, ಯಕ್ಷಗಾನದಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ನಿಮ್ಮ ಮುಖಾಂತರ ಹಿರಿಯ ಕಲಾವಿದರಾಗಿ, ಅನುಭವಿ ಕಲಾವಿದರಾಗಿ ಇನ್ನು ಮುಂದಕ್ಕೆ ಯಕ್ಷಗಾನದಲ್ಲಿ ಏನೋ ನಾನೊಂದು ಕಿಂಚಿಂತ ಅದನ್ನು ಮಾಡಬೇಕು ಅಂತ ಹೇಳಿ ಹೊರಟಂತಹ ಕಲಾವಿದರಿಗೆ, ಪ್ರಸ್ತುತ ತಿರುಗಾಟವನ್ನು ನಡೆಸ್ತಾ ಇರುವಂತವರು ಅಥವಾ ಅನುಭವ ಇರುವಂತಹ ಕಲಾವಿದರಿಗೆ, ಕಿರಿಯ ಕಲಾವಿದರಿಗೆ ನೀವೇನು ಹೇಳ್ತೀರಿ ಅಂತ ಹೇಳಿ ಮುಂದುವರಿಬೇಕು ಅಂತ ಹೇಳಿ? ಅಂದರೆ ಸಂಪರ್ಕ ಚೆನ್ನಾಗಿಟ್ಟುಕೊಳ್ಬೇಕು. ಒಬ್ಬರ ಒಡನಾಟವನ್ನು ನಾವು ಚೆನ್ನಾಗಿಟ್ಟುಕೊಳ್ಬೇಕು. ಮೇಳದಲ್ಲಿ ಇರುವಾಗ ಆಗಲಿ, ಈಗ ಕಲಾವಿದರನ್ನು ಒಂದ್ಸಲ ಹೋದರೆ ಪುನಃ ಬನ್ನಿ ಅಂತ ಹೇಳುವುದಿಲ್ವ? ಯಾಕೆ ಹೇಳ್ತಾರೆ? ಒಬ್ಬ ಕಲಾವಿದ ಒಂದು ಕಡೆಗೆ ಹೋದರೆ ನೀವು ಬನ್ನಿ ಇನ್ನೊಂದು ಸಲ ಬನ್ನಿ ಅಂತ ಹೇಳಬೇಕಾದ್ರೆ ಅದು ನಮ್ಮ ಗುಣನಡತೆಯಲ್ಲಿ ಇರುವಂಥದ್ದು, ನಮ್ಮ ವ್ಯವಹಾರಗಳಲ್ಲಿ ಇರುವಂಥದ್ದು. ಅಂಥದ್ದನ್ನು ನಾವು ಇಟ್ಟುಕೊಳ್ಬೇಕು. ಹೊರಗಿನವರ ಸಂಪರ್ಕ ಮತ್ತು ಕೂಟದೊಳಗೆ ಈಗ ಜೊತೆ ಕಲಾವಿದರ ಜೊತೆಗೆ ಹೊಂದಾಣಿಕೆ. ಕೆಲವು ಸರಿ ಈಗ ನನಗೂ ಕೂಡ ಕೆಲವು ಸಲ ಸಿಟ್ಟು ಬರ್ತದೆ ಕಲಾವಿದರ ಮೇಲೆ, ನಮ್ಮ ಒಡನಾಟಿಗಳ ಮೇಲೆ. ಅದು ಮನಸ್ಸಿನ, ನಾವು ರಂಗದಲ್ಲಿ ವೇಷ ಮಾಡಿದರೆ ರಂಗಸ್ಥಳದಲ್ಲಿ ನಾವು ಯುದ್ಧ ಮಾಡಿ ಬರ್ತೇವೆ, ಅದು ಚೌಕಿಯಲ್ಲಿ ಇರ್ತದೆ. ಹಾಗೆ ಕಲಾವಿದರ ಮೇಲೆ ವೈಮನಸ್ಸುಗಳಿದ್ದರೆ ಅದನ್ನು ನಾವು ಇಟ್ಟುಕೊಳ್ಳದೆ ಒಡನಾಟವನ್ನು ಒಳ್ಳೆಯದು ಮಾಡಿಕೊಂಡಾಗ, ಮತ್ತು ಹೊರಗಿನ ಪ್ರೇಕ್ಷಕರ ಒಡನಾಟವನ್ನು ಒಳ್ಳೆಯದು ಮಾಡಿಕೊಂಡಾಗ ನಮಗೆ ಹೋದಲ್ಲಿ ಸಂಪರ್ಕ ಹೆಚ್ಚಾಗ್ತದೆ. ಇನ್ನೊಂದು ಸಲ ದಿಡ್ಡವರ ತಂಡ ಇನ್ನೊಂದು ಸಲ ಬರಲಿ ಅಂತ ಹೇಳ್ತಾರೆ. ನಾವು ಒಬ್ಬರನ್ನು ಬಳಸಿಕೊಳ್ಳಿ, ಒಬ್ಬನ ಸಂಪರ್ಕವನ್ನು ಇಟ್ಟುಕೊಂಡ ಹಾಗೆ ಉಂಟು ನಮ್ಮ ಬೆಳವಣಿಗೆ. ಈಗ ಹೊಸ ಕಲಾವಿದರು ಬಂದು ಅವರಿಗೆ ಒಳ್ಳೊಳ್ಳೆಯ, ಈಗ ನೀವು ಇದಂತ ನಿಮ್ಮ ಯಾವುದು ಚಾನಲ್ ಈ ಥರ ಮಾಡಿಕೊಳ್ಬೇಕಾದ್ರೆ ನಿಮ್ಮ ವ್ಯವಹಾರಗಳು ಹೇಗಿದೆ ಎಂಬುದು ಮುಖ್ಯ. ಅದನ್ನು ವ್ಯಕ್ತೀಕರಿಸುವುದು ಅದು ನಿಮ್ಮ ಕೈಯಲ್ಲಿ ಇರುವಂಥದ್ದು. ತೊಂದರೆ ಇಲ್ಲ, ಒಳ್ಳೆಯ ಅದನ್ನು ನೀವು ಮೊದಲು ಮಾಡಬೇಕು. ಅದು ಎಲ್ಲ ಕಲಾವಿದರಾದರೂ ಅಷ್ಟೇ. ಒಬ್ಬ ಹೋದರೆ ಮತ್ತೆ ಪುನಃ ಬನ್ನಿ ಅಂತ ಹೇಳಿಸಿಕೊಳ್ಳಿ. ಈಗ ವ್ಯಾವಹಾರಿಕವಾಗಿ ನಮಗೆ ಕಷ್ಟ ನಷ್ಟಗಳು ಮನೆಯಲ್ಲಿ ಬರ್ತದೆ, ವೈಮನಸ್ಸುಗಳು ಬರ್ತದೆ, ಅದು ತೋರಿಕೆಗೆ ಇರಬಾರ್ದು, ರಂಗದಲ್ಲಿ ವ್ಯಕ್ತವಾಗಬಾರ್ದು. ರಂಗದಲ್ಲಿ ಪಾತ್ರ ಮಾಡಿಕೊಂಡು ರಾಜಕೀಯ ಮಾತಾಡುವುದು, ಮತ್ತೆ ಚೌಕಿಯ ವೈಮನಸ್ಸನ್ನು ತೋರಿಸುವಂಥ ಚೌಕಿಯ ವಿಷಯ ಅಲ್ಲಿ ಮಾತಾಡೋದು, ಮೇಳದ ಯಜಮಾನರ ಬಗ್ಗೆ ಮಾತಾಡೋದು, ಇಂಥದ್ದೆಲ್ಲ ಬರಲೇಬಾರದು. ನಾವು ರಂಗಕ್ಕೆ ಆ ಪಾತ್ರಕ್ಕೆ ಎಷ್ಟು ಬೇಕು ಅದನ್ನು ವಿಸ್ತಾರ ಮಾಡಿಕೊಂಡು ಎಷ್ಟು ಬೇಕಾದರೂ ಹೋಗ್ಬೋದು. ವಿಸ್ತಾರ ಮಾಡಲಿಕ್ಕೆ ಆಗ್ತದಲ್ಲ. ಪಾತ್ರದ ಮಾತುಗಾರಿಕೆಯನ್ನು ವಿಸ್ತಾರ ಮಾಡುವಾಗ ವೈಯಕ್ತಿಕ ವಿಷಯವಾಗಲಿ ರಾಜಕೀಯ ವಿಷಯವಾಗಲಿ ಅದು ಬರಬಾರದು. ಆಯಾ ಪ್ರಸಂಗದ ಚೌಕಟ್ಟಿನಲ್ಲಿ ಇದ್ರೆ ಒಳ್ಳೆಯದು. ರಾಜಕೀಯ ಬಳಸಿದಂತ ಗೊತ್ತಾಗಬಾರ್ದು. ಈ ಹಿಂದಿನವರು ಸುಂದರ ಅರ್ಥದಲ್ಲಿ ನೋಡಿ ಎಷ್ಟು ಕಾದಂಬರಿ ಶೈಲಿಯ ಮಾತುಗಳು ಒಂದು ಅರ್ಥದಲ್ಲಿ ಮಾತಾಡ್ತಾ ಇತ್ತು.
ಗೊತ್ತಾಗ್ತಿರ್ಲಿಲ್ಲ. ಗೊತ್ತಾಗಬೇಕು, ನಾವು ಅರ್ಧ ಗಂಟೆ ಯೋಚನೆ ಮಾಡಬೇಕು ಯಾಕೆ ಹೇಳಿ. ಹೌದು. ಆ ಥರವನ್ನು ಬಳಸಿಕೊಂಡ್ರೆ ಭಾಳ ಒಳ್ಳೆಯದು. ಸುಣ್ಣ ಬಳದವರು ಚೆನ್ನಾಗಿ ಮಾತಾಡ್ತಾರೆ. ಅವ್ರು ರಾಜಕೀಯ ಮಾತು ಗೊತ್ತೇ ಆಗೋದಿಲ್ಲ, ಅವ್ರು ಮಾತಾಡ್ತಾರೆ ಅಂತ ಹೇಳಿ ಯೋಚನೆ ಮಾಡಬೇಕು ಸ್ವಲ್ಪ. ಆ ಸಂದರ್ಭಕ್ಕೆ ಏನು ಹೊಂದಿಕೆ ಆಗ್ತದೆ ಅಷ್ಟನ್ನು ಮಾತ್ರ ಹೇಳಬೇಕು. ಅದನ್ನು ಇಷ್ಟ ಇನ್ನೊಬ್ಬನಿಗೆ ನೋವು ಆಗುವಾಗ ಹೇಳ್ಬಾರ್ದು. ಈಗ ರಂಗಭಟ್ರು ಮತ್ತು ಭಾಷೆ ಸುಣ್ಣ ಬಡದವರ ಸಂಭಾಷಣೆಗಳನ್ನು ನೀವು ಕೇಳಿ ಎಷ್ಟು ಚಂದ ಮಾಡ್ತಾರೆ. ಈಗಿನ ವ್ಯವಹಾರಗಳನ್ನು ರಂಗದಲ್ಲಿ ಮಾತಾಡಲೇಬಾರದು, ಅದು ಅಗತ್ಯವೂ ಇಲ್ಲ. ಪುರಾಣದಲ್ಲಿಯೇ ಬೇಕಾದಷ್ಟು ಇದೆ, ಅದನ್ನೇ ಅಧ್ಯಯನ ಮಾಡಿದರೆ. ಹೆಚ್ಚಿನವರು ಈಗ ರಂಗಸ್ಥಳದಲ್ಲಿಯೂ ವೈಯಕ್ತಿಕ ರಾಜಕೀಯ ವಿಚಾರಗಳನ್ನೇ ತರುವಂತದ್ದು. ನಾನೊಬ್ರು ಮಾತಾಡ್ತೇನೆ ಕಮೆಂಟ್ ಮಾಡ್ಲಿಕ್ಕೆ ನಾನು ತಯಾರಿಲ್ಲ, ಅದ್ರದ್ದು ಮಾಡಬಾರ್ದು ಅಂತ ಹೇಳಿ ಮಾಡ್ತಾ ಇರ್ತಾರೆ. ಮಾಡಬಾರದು. ಹಾಸ್ಯದಲ್ಲಿ ಆಗಲಿ, ಹಾಸ್ಯಕ್ಕೆ ಹಾಸ್ಯದ್ಯಾದ ಚೌಕಟ್ಟಿದೆ, ಅದರಲ್ಲೇ ಹೋಗ್ಬೇಕು. ಪ್ರೇಕ್ಷಕರಿಗೆ ಬೇಕಾದದ್ದು ಅದೇ ಅಂತ ಒಳ್ಳೊಳ್ಳೆ ಪ್ರೇಕ್ಷಕರಿದ್ದಾರೆ. ಎಲ್ಲೋ ಒಂದು ಕಡೆ ಅತಿರೇಕ ಆಗಬಾರ್ದು ಅಂತ ಹೇಳಿ, ಹೆಚ್ಚಾಗಬಾರ್ದು. ಊಟಕ್ಕೆ ಉಪ್ಪಿನಕಾಯಿ ಎಷ್ಟು ಅಷ್ಟೇ ಸಾಕು. ಹೆಚ್ಚು ಉಪ್ಪಾಗಿದ್ರೆ ಊಟ ಮಾಡಲಿಕ್ಕೆ ಉಪ್ಪು ರುಚಿಗೆ ತಕ್ಕ ಅಷ್ಟೇ. ಗೋವಿಂದ ಭಟ್ರೆ, ಎಷ್ಟೊತ್ತು ನಮ್ಮೊಟ್ಟಿಗೆ ನೀವು ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದೀರಿ. ಎಲ್ಲರಲ್ಲೂ ಕೇಳುವ ಹಾಗೆ ನಿಮ್ಮಲ್ಲಿಯೂ ಕೇಳುವಂಥದ್ದು ಏನು ಅಂತ ಕೇಳಿದ್ರೆ, ಯಕ್ಷಗಾನ ಕ್ಷೇತ್ರ ನಿಮಗೆ ತೃಪ್ತಿಯ ಕ್ಷೇತ್ರ ಆಗಿ ಬೆಳೆದಿದೆಯೋ ಅಂತ ಹೇಳಿ. ನಿಮ್ಮದು ತೃಪ್ತಿಯ ಕ್ಷೇತ್ರವಾಗಿ ಸಂಪೂರ್ಣ ತೃಪ್ತರಾಗಿದ್ದೀರಿ. ಈಗ ನೀವೆಲ್ಲ ಇಲ್ಲಿಗೆ ಬಂದದ್ದು ಯಾಕೆ? ನೀವು ನಿಟ್ಲೆ ಹೋಗ್ಬಿಟ್ಟು ಇಂಥ ಕಲಾವಿದರು ಒಬ್ಬರು ಇದ್ದಾರೆ ಅಂತ ನನಗೆ ಆ ಹೆಸರು ಬಂದು ಯಕ್ಷಗಾನದಿಂದಲೇ. ನಾನು ಬೇರೆ ವಿದ್ಯಾಭ್ಯಾಸ ಮಾಡಿ ಒಬ್ಬ ಆಫೀಸರ್ ಆಗಿ ಹೆಸರು ಯಕ್ಷಗಾನ ಕಲೆಯಿಂದ ಅದು ನಮಗೆ ಸಂತೋಷ ಕೊಟ್ಟಿದೆ. ನನ್ನ ತಿರುಗಾಟದಷ್ಟು ಈಗ ನನ್ನ ಮಳೆಗಾಲದ ತಿರುಗಾಟ 38 ವರ್ಷ ಆಯಿತು. ಮಹಾಗಣಪತಿ ಯಕ್ಷಗಾನ ಮಂಡಳಿ ಅಂತೇಳಿ ಯಾವ ಊರಿಗೆ ಹೋದರೂ, ಆಂಧ್ರದಲ್ಲಿ ಆಗಲಿ, ನಿಮ್ಮ ತಮಿಳುನಾಡು ಚೆನ್ನೈಯಲ್ಲಿ ಆಗಲಿ, ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಉಡುಪಿ ಹೋಟ್ಲಿನವರು ಕೇಳಿದರೆ ಹೆಚ್ಚಾಗಿ ನಿಟ್ಲೆ ಬಂದ್ಬಿಟ್ಟು ಅಂತ ಹೇಳಿದ್ರೆ ಗೊತ್ತಿಲ್ಲ. ಅದು ನನಗೆ ತೃಪ್ತಿ ಕೊಟ್ಟಿದೆ. ತಿರುಗಾಟಕ್ಕೆ ಹೋದಲ್ಲೆಲ್ಲ ಒಳ್ಳೆಯ ಸಹಕಾರಗಳು ಸಿಕ್ಕಿದೆ. ಹಾಗಾಗಿ ಆ ತಂಡ ಮತ್ತೆ ಒಡನಾಡಿ ಕಲಾವಿದರು. ನಾನು ನನ್ನ ಜೊತೆಯಲ್ಲಿದ್ದ ಕುಂಬ್ಳೆ ಶ್ರೀಧರಣ್ಣಿದ್ದು ಸುರುವಿನ ತಿರುಗಾಟದಲ್ಲಿ ಕುಮಣೂರು ಶ್ರೀಧರ, ಎಪ್ಪೆಕಟ್ಟೆ ರಾಮೇಗೌಡರು, ಚೆನ್ನಪ್ಪ ಶೆಟ್ಟರು, ಲಿಂಜಾಳ ರಾಮಕೃಷ್ಣ, ಗಂಗಾಯ ಶೆಟ್ಟರು ಇವರೆಲ್ಲ ನನ್ನ ಜೊತೆಯಲ್ಲಿದ್ದರು ತಿರುಗಾಟದಲ್ಲಿ. ಮುಂದಿನ ವರ್ಷ ಕೂಡ ಟೂರಿದ್ದು ತಿರುಗಾಟ. ಈಗ ಮನೆಗೆ ಕಂಪನಿ ಕೆಲಸದಲ್ಲಿದ್ದ ಕಷ್ಟ ಅಂತ ಒಂದು ಇಲ್ಲಿ ಶೂ ಬ್ಯಾಂಡ್ ಅಂತ ಒಂದು 10-20 ಯಕ್ಷಗಾನ ಮಾಡಿ ಬೆಂಗಳೂರು ಮತ್ತು ಈ ಕಡೆ ಅಷ್ಟೇ ಮಾಡ್ತಾ ಇದ್ದಾನೆ. ಅವನಿಗೆ ಕಷ್ಟ ಆಗ್ತದೆ, ನಿಮಗೂ ಹೋಗ್ಲಿಕ್ಕೆ ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಮತ್ತು ಅವನ ಉದ್ಯೋಗ ಬಿಟ್ಟು ಇದಕ್ಕೆ ಬರಲಿಕ್ಕೆ ಅವನಿಗೆ ಕಷ್ಟ ಆಗ್ತದೆ. ಅವನ ಉದ್ಯೋಗ ಮಾಡಿಕೊಳ್ಬೇಕು. ಇದು ಮೊದಲಿಂದ ನಡ್ಕೊಂಡು ಬಂದದ್ದು ಉಂಟು ಅಂತೇಳಿ ಸ್ವಲ್ಪ ಕಳೆದ ವರ್ಷ 10-25 ವರ್ಷ ಮಾಡಿ ಅಷ್ಟೇ. ದೀರ್ಘವಾಗಿ ನಾನು ಮಾಡಿದಾಗ ಮಾಡೋದು ಕಷ್ಟ ಆಗಿತ್ತು. ನಿಮ್ಮ ಕಾಲದಲ್ಲಿ ನೀವೇ ಖುದ್ದು ಭೇಟಿಯಾಗಿ ಅಲ್ಲೆಲ್ಲ ಸುತ್ತಾಡಿ ಹೇಗೋ ಯಾಕಂದ್ರೆ ನಮಗೆ ನೋಡಿ ಬೇರೆ ಉದ್ಯೋಗ ಇಲ್ಲ, ನಮಗೆ ಜೀವನಕ್ಕೆ ಅದೇ ದಾರಿ ಇಲ್ಲ. ಮಳೆಗಾಲದ ಏನುಂಟು ಕಲಾವಿದ, ಬೇರೆ ಉದ್ಯೋಗ ಉಂಟು. ನಾವು ನಮ್ಮ ಮಕ್ಕಳಿಗೆ ಉದ್ಯೋಗ ಮಾಡಿಕೊಟ್ಟಿದ್ದೇವೆ. ಅವರು ತಂದೆಯವರು ಮಾಡಿದ್ದನ್ನು ನಿಲ್ಲಿಸುವುದು ಬೇಡ ಅವರ ಉದ್ದೇಶ, ಅದರ ಮೇಲೆ ಪ್ರೀತಿ ಉಂಟು. ಮತ್ತು ಅವನು ಹೊರಗಡೆ ಯಾವುದೇ ಸಿನಿಮಾಗೆ ಮಗಳಿಗೆ ಹೋಗೋದು ಕಡಿಮೆ ಸಮಾವೇಶ ಮಾಡ್ತಾನೆ. ಕಂಪನಿಯಲ್ಲಿ ದುರ್ವೇಶ ಅಭಿರುಚಿಯೆಲ್ಲ ಉಂಟು. ಹಾಗಾಗಿ ಒಂದು 10 ದಿವಸ ಆದರೂ ಅಷ್ಟೆಲ್ಲ ಸಹಕಾರ ಆಗಲಿ ಅಂತ ಮಾಡ್ತಾ ಇದ್ದಾರೆ ಅಷ್ಟೇ. ಅದೇ ನಿಮ್ಮ ನಿಡ್ಲೆ ಮಹಾಗಣಪತಿ ಯಕ್ಷಗಾನ ಮಂಡಳಿ ಮತ್ತಷ್ಟು ವರ್ಷಗಳ ಕಾಲ ಹೀಗೆ ಹೋಗಲಿ, ನಿಮಗೆ ದೇವರು ಆ ಭಾಗ್ಯವನ್ನು ಕರುಣಿಸಲಿ ಅಂತ ಹೇಳ್ತಾ, ಕಡೆಯದಾಗಿ ಕಾರ್ಯಕ್ರಮದಲ್ಲಿ ನಿಮ್ಮ ಯಕ್ಷಗಾನ ಕಲಾವಿದರಾಗಿ ಒಂದಷ್ಟು ಜನರನ್ನು ರಂಜಿಸಿದ್ದೀರಿ, ಅಭಿಮಾನಿ ವರ್ಗವನ್ನು ಸೃಷ್ಟಿ ಮಾಡಿಕೊಂಡಿದ್ದೀರಿ, ಒಳ್ಳೆಯ ಕಲಾವಿದರಾಗಿ ಗುರುತಿಸಿಕೊಂಡಿದ್ದೀರಿ. ನಮ್ಮ ವಾಹಿನಿಯ ಮುಖಾಂತರ ನಿಮಗೆ ಒಂದು ಅವಕಾಶವನ್ನು ಕೊಡ್ತೇನೆ. ನಮ್ಮ ವಾಹಿನಿಯ ಮುಖಾಂತರ ನೀವು ಮನಪೂರ್ವಕವಾಗಿ ಯಾರಿಗಾದರೂ ಧನ್ಯವಾದಗಳನ್ನು ಸಲ್ಲಿಸುವುದಾದರೆ, ನಿಮ್ಮ ಇಷ್ಟು ವರ್ಷದ ಯಕ್ಷಗಾನ ಸುದೀರ್ಘ ಜೀವನ ಯಾರಿಗೆಲ್ಲ ನೀವು ಧನ್ಯವಾದವನ್ನು ಸಲ್ಲಿಸುವುದಕ್ಕೆ ಸಿದ್ಧರಾಗಿದ್ದೀರಿ, ವಾಹಿನಿಯ ಮುಖಾಂತರ ನೀವು ಧನ್ಯವಾದವನ್ನು ಸಲ್ಲಿಸಬಹುದು, ಅವಕಾಶ ಇದೆ. ಅದೇ ನಾನು ಯಕ್ಷಗಾನ ಪ್ರವೇಶ ಆದ್ದೇ ಧರ್ಮಸ್ಥಳ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಯಕ್ಷಗಾನಕ್ಕೆ ಕಲಾವಿದರನ್ನು ತಯಾರು ಮಾಡಿದ್ದು ನಮ್ಮನ್ನೆಲ್ಲ ಅವರೇ. ನಾವು ಯಾವತ್ತು ಮತ್ತೆ ಆ ಮೇಳದಲ್ಲಿ ನಾವು ದುಡ್ಡು ಮತ್ತೆ ಹೊರಗೆ ನಾವು ನಮ್ಮ ಸ್ವಂತ ಮಂಡಳಿ ಮಾಡಿಕೊಂಡು ಹೊರಗಡೆ ಹೋದಾಗ ಮತ್ತೆ ಒಡನಾಡಿ ಕಲಾವಿದರು ಮತ್ತು ಕಲಾ ಪೋಷಕರಾದಂಥ ಶಾಂಭಟ್, ಈಗ ನಮ್ಮ ಸತೀಶ್ ಶೆಟ್ಟರು, ಎಷ್ಟೋ ಮಂದಿ ಕಲಾವಿದರಿಗೆ ನಮಗೆಲ್ಲ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ, ಮಾಡುವ ಸಾಮರ್ಥ್ಯವೂ ಇಲ್ಲ. ಸಾಮರ್ಥ್ಯ ಇದ್ದವರು ಕೆಲವರು ಮಾಡುವುದಿಲ್ಲ,
ಅವರು ಮಾಡಿದ್ದಾರೆ. ಕಾವಂತರಾಗಲಿ, ಶಾಂಭಟ್ರಾಗಲಿ, ಇನ್ನು ಅನೇಕ ಅವರ ವಿಧಾನವರನ್ನು ಮಾತ್ರ ಹೇಳಿದ್ದೇನೆ, ಅಂಥವರು ಬಹಳಷ್ಟು ಮಾಡಿದ್ದಾರೆ. ಅವರೆಲ್ಲ ಕಲಾವಿದರು, ಅವರಿಗೆಲ್ಲರೂ ನನ್ನ ಅನಂತ ಧನ್ಯವಾದಗಳು. ನನಗೆ ಯಾವುದೇ ಥರದ ಪ್ರೋತ್ಸಾಹ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆ ಇನ್ನು ಮುಂದಿನ ಪೀಳಿಗೆಗೂ ಯಕ್ಷಗಾನಕ್ಕೆ ಅವರ ಕೊಡುಗೆ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಎಸ್ ವೀಕ್ಷಕರೇ, ಇದು ಯಕ್ಷ ಪಯಣದ ಕತೆ ನಿಡ್ಲೆ ಗೋವಿಂದ ಭಟ್ರ ಜೊತೆಗೆ ಒಂದಷ್ಟು ಹೊತ್ತುಗಳ ಅವರ ಅಮೂಲ್ಯವಾದಂತಹ ಪ್ರಸ್ತುತ ಧರ್ಮಸ್ಥಳ ಮೇಳದಿಂದ ನಿವೃತ್ತರಾಗಿ ವಿಶ್ರಾಂತಿ ಜೀವನವನ್ನು ನಡೆಸ್ತಾ ಇದ್ದಾರೆ. ನಾನು ಒಂದು ಕರೆ ಮಾಡಿದ್ದಕ್ಕೆ ಅವರಾಗಿ ಪ್ರೀತಿಯಿಂದ ಒಪ್ಪಿಕೊಂಡದಕ್ಕೋಸ್ಕರ ಬಂದು ಅವರನ್ನು ನಿಮ್ಮ ಮುಂದೆ ಅವರ ವೇಷವನ್ನು ನೋಡಿದ್ದೀರಿ, ಅವರ ಯಕ್ಷಪಯಣದ ಕಥೆಯನ್ನು ತೆರೆದಿಡುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಎಸ್ ಗೋವಿಂದ ಭಟ್ರೆ, ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನು ನಮ್ಮೊಂದಿಗೆ ಕೊಟ್ಟದ್ದಕ್ಕಾಗಿ, ಜೊತೆಗೆ ಮುಂದಿನ ನಿಮ್ಮ ಜೀವನ ಕೂಡ ಹೀಗೆ ಆರೋಗ್ಯವಾಗಿರಿ ಅಂತ ಹೇಳುತ್ತಾ ಯಕ್ಷಗಾನಕ್ಕೆ ಬಂದು ನಮ್ಮೆಲ್ಲರನ್ನ ರಂಜಿಸಿದಂತಹ ನಿಮಗೆ ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಯಕ್ಷ ಪ್ರಯಾಣದ ಕತೆ ನಿಟ್ಲೆ ಗೋವಿಂದ ಭಟ್ರ ಜೊತೆ. ಇವತ್ತಿನ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದುಕೊಳ್ತೇನೆ. ಈ ಇವತ್ತಿನ ಯಕ್ಷ ಪ್ರಯಾಣದ ಕತೆ ತಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬಾರಿ ಮತ್ತೊಬ್ಬರು ವಿಶೇಷವಾದಂತಹ ಅತಿಥಿಗಳೊಂದಿಗೆ, ಕಲಾವಿದರೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ನಮಸ್ಕಾರ.